ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದು ಬೇರೆ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರು. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ. ಅವ್ರಿಗೇನೋ ಆಸೆ ಇತ್ತು, ಉಪಮುಖ್ಯಮಂತ್ರಿಗಳು ತೀರಿಸ್ಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಆದ್ಮೇಲೆ ಬೇರೆ ಪ್ರಥಮ ಪ್ರಜೆ. ನಿಮಗೆ ಗೊತ್ತಿಲ್ಲದೆ ಅಂತೂ ಯಾವ ಅಧಿಕಾರಿಗಳು ಏನು ಮಾಡಲ್ಲ. ನಾವು ಗ್ರೇಟರ್ ಬೆಂಗಳೂರೇ ಬೇಡ ಅಂತ ವಾದ ಮಾಡಿದ್ವಿ, ಅದಾಗಲಿಲ್ಲ. ಅಂತಿಮವಾಗಿ ಅವ್ರಿಗೇನೋ ಆಸೆ ಇತ್ತು, ಉಪಮುಖ್ಯಮಂತ್ರಿಗಳು ತೀರಿಸ್ಕೊಂಡಿದ್ದಾರೆ. ಸಮಸ್ಯೆ ನಾವು ಬೆಂಗಳೂರಿನ 5 ಭಾಗ ಮಾಡಿದ್ದಲ್ಲ ಅಧ್ಯಕ್ಷ, ಈಗ ಒಂದೊಂದು ಕ್ಷೇತ್ರನ 2 ಭಾಗ 3 ಭಾಗ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಉಳ್ಳಾಲ ಕ್ಷೇತ್ರ ಅರ್ಧ ನಾರ್ತು ಅರ್ಧ ವೆಸ್ಟು. ನನ್ನ ಕ್ಷೇತ್ರನೂ ಹಾಗೆ ಮಾಡಿದ್ದಾರೆ. ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಧ ಕ್ಷೇತ್ರನ ಬೆಂಗಳೂರು ನಾರ್ತ್ ಕಾರ್ಪೊರೇಷನ್, ಇನ್ನರ್ಧ ಕ್ಷೇತ್ರನ ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್. ನಾವು ಯಾರ ಹತ್ರ ಕೆಲಸ ಮಾಡಿಸ್ಕೊಬೇಕು ಅಧ್ಯಕ್ಷ? ಈಗಾದರೆ ಏನಾದರೂ ಒಂದು ಕ್ಷೇತ್ರ ಒಂದು ಕಡೆ ಇದ್ದರೆ ಎಲ್ಲಾದರೂ ಒಂದು ಕೆಲಸ ಕಾರ್ಯ ಮಾಡಿಸ್ಕೊಬೋದು. 2 ಕಡೆ ಹೋಗ್ಬೇಕು ನಾವು. ಅದು ಬೇರೆ ಯಾವುದೂ ಮಾಡಲಿಲ್ಲ, ಎಲ್ಲ BJP ಶಾಸಕರದೆ. 5 ಕ್ಷೇತ್ರನೂ BJP ಶಾಸಕರದೆ. ಗ್ರೇಟರ್ ಬೆಂಗಳೂರು ಆಯಿತು, ಈಗ ಇನ್ನೂ ಅದಕ್ಕೆ ಕಾನೂನು, ಕೋರ್ಟು, ಕಚೇರಿ ಎಲ್ಲ ಇದೆ. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಬಂದಾಗ ಮೇಯರೇ ಸುಪ್ರೀಮು, ಆ ಕೌನ್ಸಿಲೇ ಸುಪ್ರೀಮು. ಮುಖ್ಯಮಂತ್ರಿಗಳು ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದರೆ ಹೆಂಗಾಗ್ತದೆ ಅಧ್ಯಕ್ಷ? ಮೇಯರ್ ಹಾಕಬೇಕು, ಕೌನ್ಸಿಲಲ್ಲಿ ನಿರ್ಣಯ ಆಗತಕ್ಕಂಥದ್ದೇ ಸುಪ್ರೀಂ. ಆವಾಗ ಸ್ಥಳೀಯ ಸಂಸ್ಥೆ ಚುನಾವಣೆ ಆದಮೇಲೆ ಮೇಯರೇ ಪ್ರಥಮ ಪ್ರಜೆ. ಅದನ್ನು ಈಗ ಎಲ್ಲರಿಗೂ ಗೊಂದಲ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು. ಮತ್ತು ಏನು ಹೊಡೆದಿದ್ದೀರ ಕ್ಷೇತ್ರಗಳನ್ನ ಯಾವುದೋ ಕಡೆ ಒಂದಕ್ಕೆ ಸೇರಿಸಿ, ವೆಸ್ಟ್ಗಾದರೂ ಸೇರಿಸಿ, ನಾರ್ತ್ಗಾದ್ರೂ ಸೇರಿಸಿ, ನಿಮ್ಮ ಸಂತೋಷ, ನಾವು ಅಡ್ಡ ಬರಲ್ಲ. 2 ಭಾಗ ಮಾಡಬೇಡಿ ಒಂದೊಂದು ಕ್ಷೇತ್ರನ. ಪದ್ಮನಾಭ ನಗರ, ದಾಸರಳ್ಳಿ, ಈ ರೀತಿ ಎಲ್ಲ ಕ್ಷೇತ್ರಗಳನ್ನ ಹೊಡೆದಿದ್ದಾರೆ ಅಧ್ಯಕ್ಷ. ಅಧಿಕಾರಿಗಳು ಮಾಡಿದ್ರೆ ನೀವು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬೊಮ್ಮನಹಳ್ಳಿ ನಿಮಗೆ ಗೊತ್ತಿಲ್ಲದೆ ಅಂತೂ ಯಾವ ಅಧಿಕಾರಿಗಳು ಏನು ಮಾಡಲ್ಲ. ನಾವು ಬೆಂಗಳೂರನ್ನೇ ಹೊಡಿಬೇಡಿ ಅಂದರೆ ನೀವು ಕ್ಷೇತ್ರಗಳು ಹೊಡಿಯೋಕ್ಕೆ ಶುರು ಮಾಡಿಬಿಡ್ರಿ. ಅದಕ್ಕೆ ದಯಮಾಡಿ ನೀವೇನೋ ಮಾಡ್ತೀರಾ, ಎಲ್ಲಾದರೂ ಒಂದು ಕಡೆ ಸೇರಿಸಿ ಈ ಬಿಲ್ ಬಗ್ಗೆ ಕ್ಲಾರಿಟಿ ಸದನಕ್ಕೆ ಕರೆಕ್ಟಾಗಿ ಎಲ್ಲ MLAಗಳು ಬೆಂಗಳೂರಿನವ್ರು 28 ಜನ ಇದ್ದೀವಿ, ಸ್ವಲ್ಪ ಅರ್ಥ ಆಗೋ ಥರ ದಯವಿಟ್ಟು ಹೇಳಿ. ಪ್ರತಿಪಕ್ಷ ನಾಯಕ ಮಾತಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮೊನ್ನೆ RCB ನಡೆದಾಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕನ್ನಡ ಬಾವುಟವನ್ನು ತೆಗೆದುಕೊಂಡು ಆ ಪ್ಲೇಯರ್ಸ್ ಕೊಟ್ಟು ನಾವು ಕನ್ನಡ 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 ಅಂತ ಹೇಳಿದರು. ಇವತ್ತು ಆ ಗ್ರೇಟರ್ ಬೆಂಗಳೂರು ಹೆಸರಿಗೆ ನಂದು ವಿರೋಧ. ಯಾಕೆ ಬೇರೆ ಹೆಸರು ಸಿಕ್ಕಿಲ್ವಾ ನಿಮ್ಗೆ ಕನ್ನಡದಲ್ಲಿ? ಕನ್ನಡದ ಡಿಕ್ಷನರಿಯಲ್ಲಿ ಬೇರೆ ಹೆಸರೇ ಸಿಕ್ಕಿಲ್ವಾ ನಿಮ್ಗೆ? ಅಷ್ಟು ಗತಿಗೆಟ್ಟು ಔಟತ್ತ ಕನ್ನಡ. ಯೋಚನೆ ಮಾಡಬೇಕಲ್ಲ ನೀವು. ಬೀಳ್ತಾರ ಹಿಂದೆ ಬೃಹತ್ ಬೆಂಗಳೂರು ಮಹಾಪಾಲಿಕೆ ಇತ್ತು, ಯಾರ ಬೈದಿದ್ದಾರ ನಮ್ಮನ್ನ? ಅದೇನ ಗ್ರೇಟರ್ ಬಿಡಿ, ಬೆಂಗಳೂರು ವಾಟರ್ ಬೆಂಗಳೂರು ಔಟ್ ಇದೆ, ಅದು ಬೇರೆ ಪ್ರಶ್ನೆ. ನಿಮ್ ಗ್ರೇಟರ್ ಬೆಂಗಳೂರು ಹೆಸರನ್ನ ಯಾಕೆ ಇಡಕ್ ಹೋಗ್ತೀರಾ ಇಂಗ್ಲಿಷ್ನೇ? ಮಹಾನ್ ಬೆಂಗಳೂರು, ಮಹಾ ಮುಂಬೈ ಮಾಡಿದಾರಲ್ಲ. ನೀವು ಇಲ್ಲಿ ಕೂತ್ಕೊಂಡು ನಮಗಿಂತ ಸ್ವಚ್ಛವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಅವರು ಕನ್ನಡನೆಲ್ಲ ಮುಳುಗಿಸೋತಾವ್ರೆ. ಬೇಕಾಗಿತ್ತ ಈ ಬಿಲ್ಲು? ನೋಡಿ, ಇದು ಅವರು ಆ ಗ್ರೇಟರ್ ಅನ್ನೋದನ್ನೇ ತೆಗೆದಾಕ್ಲಿ, ಬೇರೆ ಕನ್ನಡ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಗೌರ್ಮೆಂಟ್ ಸ್ಕೂಲ್ ತಾನೇ ಓದಿರೋದು. ನಾನು ಗೌರ್ಮೆಂಟ್ ಸ್ಕೂಲೇ. ಆಮೇಲೆ ನ್ಯಾಷನಲ್, ಆಮೇಲೆ ಅಷ್ಟು ಕನ್ನಡ ಹೇಳೋಕ್ಕಾಗಲ್ಲ ಅಂದರೆ ಏನು ಸರ್? ಅದು ಫಸ್ಟು ಅಲ್ಲಿ ತಪ್ಪು ಮಾಡಿದ್ದೀರಾ. 2ನೇದು, ಈ ವಿಕೇಂದ್ರೀಕರಣದ ಆಶಯ ಏನಿದೆ ಅದಕ್ಕೆ ಕೊಡ್ಲಿ ಪೆಟ್ಟಾಗ್ತಾ ಇದ್ದೀರಾ. ಸ್ವಾತಂತ್ರ್ಯ ಏನು ಕೊಟ್ಟಿದ್ದೀರಿ ನಾವು ಕಾರ್ಪೊರೇಷನ್ಗೆ, ಅದನ್ನು ಹರಣ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹರಣ ಕಾರ್ಪೊರೇಷನ್ಗೆ. ಸ್ವಾವಲಂಬಿ ಆಗಬೇಕಾಯಿತು ಕಾರ್ಪೊರೇಷನ್ನು. ಸ್ವಾವಲಂಬಿಯಾಗಿ ತನ್ನ ಕಾಲ ಮೇಲೆ ತನ್ನ ಟ್ಯಾಕ್ಸ್ ತಗೊಂಡು ನಾವು ಬದುಕಬೇಕಾಯಿತು. ಅದಕ್ಕೆ ಪರಾವಲಂಬಿ ಮಾಡಿಬಿಟ್ರಿ. 5 ಕಾರ್ಪೊರೇಷನ್ ಮಾಡಿ 5 ದಿಕ್ಕುಗಳು ಮಾಡಿದ್ದೀರಾ ಅಧ್ಯಕ್ಷರೇ. ಇವರು ಒಂದು ಕಾರ್ಪೊರೇಷನ್ಗೆ ಹಣ ಬಂದರೆ ಇನ್ನೊಂದು ಕಾರ್ಪೊರೇಷನ್ ಪಾಪರ್ ಆಗಿರ್ತದೆ, ಹಣನೇ ಇರಲ್ಲ, ದುಡ್ಡೇ ಇರಲ್ಲ.
ಅಂದ್ರೆ ಪರಾವಲಂಬಿಲಾಗಿ ಸುತ್ತಬೇಕು. ಸರ್ಕಾರದ ಕಪಿಮುಷ್ಟಿಗೆ ಸಿಕ್ಕಾಕೊಂತಾರೆ. ನೀವು ಮಾಡಿರೋ ಈ ಬಿಲ್ನಿಂದ ಸರ್ಕಾರದ ಕಪಿಮುಷ್ಟಿಗೆ ಎಲ್ಲ ಸಿಕ್ಕಾಕೊಂತಾರೆ. ರಾಜೀವ್ ಗಾಂಧಿ ಅವರು 74th ಅಮೆಂಡ್ಮೆಂಟ್ ತಂದು 30 ವರ್ಷ ಆಗೈತಾ? ಅದಕ್ಕೆ ಮರ್ತ್ಬಿಟ್ಟವ್ರು. 30 ವರ್ಷ ಆಗಿರೋದಕ್ಕೆ ಮರ್ತ್ಬಿಟ್ಟವ್ರು ಅವರು ತಂದಿದ್ದು. ಅದೇ ಮರ್ತೋಗ್ಬಿಟ್ಟಿದ್ರ ಬಿಡಿ, ವಯಸ್ಸಾಯ್ತು. ಅದಕ್ಕೂ ವಯಸ್ಸಾಗ್ಬಿಡ್ತು, ಬಿಲ್ಗೂ ವಯಸ್ಸಾಗ್ಬಿಡ್ತು. ಅದಕ್ಕೆ ವಿರುದ್ಧವಾಗಿ ನೀವು ತರ್ತಿರಲ್ಲ, ಸರಿನಾ ಇದು ಅಧ್ಯಕ್ಷರೇ? ಇದು ಯಾವ ಕಾಲನೋ DK ಕುಮಾರ್ ಅವ್ರಿಗೆ ಬಿಲ್ ಬಗ್ಗೆನೇ ನಾನು ಮಾತಾಡೋದು. ಅಧ್ಯಕ್ಷರೇ, ನಾನು ಹೇಳೋದು ಬಿಲ್ ಬಗ್ಗೆನೇ. ಇದು ಅಧಿಕಾರ ವಿಕೇಂದ್ರೀಕರಣದ ಕೊಲೆ ಮಾಡ್ತಾ ಇದ್ದಾರೆ ಇವರು. ಶಿವಕುಮಾರ್ ಅವರೇ, ಅಧಿಕಾರ ಬರುತ್ತೆ ಹೋಗುತ್ತೆ, ನೀವೇ ಗಾದೆಗಳು ಹೇಳ್ತಾ ಇದ್ದೀರಿ. ನೆನ್ನೆನೂ ಹೇಳ್ತೀರಿ ಗಾದೆಗಳನ್ನ ಎಲ್ಲ. ಏನ್ ಆಲೋಚನೆ ಮಾಡೋದು? ಕೂತ್ಕೊಳ್ಳೋದು. ಅಧಿಕಾರ ಹೋದ್ಮೇಲೂ ನಾವೇನು ಮಾಡಿದ್ದೀರಿ ಅನ್ನೋದು ಮಾತ್ರ ಉಳಿಯೋದು. ನೀವು ಅದನ್ನ ಹೇಳ್ತೀರಾ ಸಾಕ್ಷಿ ಗುಡ್ಡೆ. ಆ ಹೆಜ್ಜೆ ಗುರ್ತನನ್ನ ಬಿಟ್ಟು ಹೋಗ್ಬೇಕು ನೀವು. ಈ ಕಾರ್ಪೊರೇಷನ್ನಲ್ಲಿ ಬೆಂಗಳೂರಿನ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕೊರಗ್ತಾನೆ ಇರ್ತಾರೆ, ನನಗೆ ಸಿಕ್ಕಬೇಕಾಯ್ತು. ಆಯ್ತು, ನೀವು ಬಂದಿದ್ದೀರಾ, ಓಕೆ. ನಿಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕಲ್ಲ. ಇಲ್ಲಿ ಬೆಂಗಳೂರಿಗೆ ನೀವು ಈ ಒಳ್ಳೇದು ಮಾಡ್ತೀರಿ ಅನ್ನೋ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗ್ಬೇಕು. ಅಲ್ಟಿಮೇಟ್ ಆಗಿ ಅಧ್ಯಕ್ಷರೇ, ನಾನು ಹೇಳೋದು, ನೀವು ತಂದಿದ್ದೀರಲ್ಲ, ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಇಷ್ಟೇ. ಇದರಿಂದ ಬೆಂಗಳೂರು ಜನತೆಗೆ ಏನು ಲಾಭ? ಓಕೆ.